ಇಂದು ನಾವು ಇಲ್ಲಿ ಸೇರಿರೋ ಸಂತೋಷದ ನಿಯಮತ್ತಲ್ಲ, ಒಂದು ಯುಗದ ಅಂತ್ಯಕ್ಕೆ ಹಾಗೂ ಒಂದು ಮೌಲ್ಯಯುತ ಬದುಕಿನ ಪೂರ್ಣತೆಯ ಸ್ಮರಣೆಗೆ ಒಬ್ಬ ಮಹಾನುಭಾವಿ ನುಡಿ ನಮನ ಸಲ್ಲಿಸಲು ಬೆತ್ತಲೆ ಆಗಿ ಬಂದವರು ಖಾಲಿ ಕೈಯಲ್ಲಿ ಹೊರಟರು. ಆದರೆ ಅವರು ನಡುವೆ ಬಿಟ್ಟು ಹೋದದ್ದು ಸೇವೆ, ಸಂಸ್ಕಾರ, ಭಕ್ತಿ, ಶ್ರದ್ಧೆ ಮತ್ತು ಸಂಸ್ಕೃತಿಯನ್ನು. ನಮ್ಮ ತಂದೆಯವರು ಜನತೆಯ ಕೇವಲ ರಾಜಕಾರಣಿಯಲ್ಲ, ದಾನ ಚಿಂತಾಮಣಿ, ಕೊಡುಗೈ ದಾನಿ, ಎಲ್ಲರಿಗೂ ಪ್ರೀತಿ ಪಾತ್ರರಾದ ಅಜಾತ ಶತ್ರು, ಅನುಭೂತ ಗಟ್ಟಿ ಕಂಬವಾದ ಹಿರಿಯ ಮುತ್ಸದ್ದಿ. ಅವರು ಬದುಕು ಅಧಿಕಾರಕ್ಕಾಗಿ ಅಲ್ಲ, ಅವರ ಬದುಕು ಸಾರ್ವಜನಿಕ ಸೇವೆಗೆ. ಅಪ್ಪಾಜಿಯವರ ಶಬ್ದಕ್ಕಿಂತ ಕೆಲಸದ ನಂಬಿಕೆ ಇಟ್ಟವರು, ಪ್ರಚಾರಕ್ಕಿಂತ ಪರಿಣಾಮದಲ್ಲಿ ವಿಶ್ವಾಸವಿಟ್ಟು ದಾವಣಗೆರೆ ಕ್ಷೇತ್ರವನ್ನು ತಮ್ಮ ಕುಟುಂಬದಂತೆ ನೋಡಿದವರು. ರಾಜಕೀಯದಲ್ಲಿ ಅಜಾತ ಶತ್ರುವಾಗಿ ಪ್ರತಿಷ್ಠಿತ ರಾಜಕೀಯ ಮುತ್ಸದ್ದಿಯಾಗಿದ್ದರು. ದಾವಣಗೆರೆಯನ್ನು ವಿದ್ಯಾಕಾಶಿಯನ್ನಾಗಿ ಮಾಡುವುದಲ್ಲಿ ಅವರ ನಿರಂತರ ಪ್ರಯತ್ನ, ಕಾಳಜಿ ಹಾಗೂ ಕಳಕಳ ಅನನ್ಯವಾದದ್ದು. ಅವರು ಕಟ್ಟಿದ್ದ ಶಿಕ್ಷಣ ಸಂಸ್ಥೆಗಳು ಕೇವಲ ಕಟ್ಟಡಗಳಲ್ಲ, ಅವು ಸಾವಿರಾರು ಮಕ್ಕಳ ಭವಿಷ್ಯ ರೂಪಿಸುವ ದೇವಾಲಯಗಳು. ಗ್ರಾಮೀಣ ಮಕ್ಕಳಿಗೆ ಜೀವನದಲ್ಲಿ ಯಶಸ್ಸು ಗಳಿಸಲು ಶಿಕ್ಷಣವೇ ಮುಕ್ತಿಯ ಮಾರ್ಗ ಎಂದು ನಂಬಿದ ಮಹಾನ್ ಚೇತನ್ ಅವರು. ನಾಡು ಅಧಿಕೃತ ಪ್ರಗತಿ ಹೊಂದಬೇಕು ಎಂದು ಕೃಷಿ, ಅಧಿಕಾರ, ಕೈಗಾರಿಕೆ ವಿವಿಧ ಜಿಲ್ಲೆಗಳಲ್ಲಿ ಸ್ಥಾಪಿಸಿ ಸಮಗ್ರ ಪ್ರಗತಿಯ ಕಾರಣವಾದ ತನ್ನ ಮೂಲಕ ಉದ್ಯೋಗ ಸೃಷ್ಟಿಸಿ ಸ್ವಾವಲಂಬಿ ದಾರಿ ತೆರೆದ ಸ್ಥಳೀಯ ಕೈಗಾರಿಕೆ ಶಕ್ತಿ ತುಂಬಿದ ಸಾಧನೆ ಅಂಶಗಳಲ್ಲಿ ಉಳಿದ ಅವರು ಮಾನವೀಯತೆಯಲ್ಲಿ ಇದೆ. ಬಡವರ, ದೀನರ, ನಿರಾಶ್ರಿತ ಕಣ್ಣೀರನ್ನು ಕಂಡಾಗ ಅವರು ಶಾಸಕರಾಗಿ ಉಳಿಯಲಿಲ್ಲ, ಒಬ್ಬ ಮಗನಂತೆ ಸ್ಪಂದಿಸಿದರು. ಇವನಾರವೋ ಎಂದೆನಿಸಿದೆ, ಇವ ನಮ್ಮನ ಎಂದು ಎಲ್ಲರ ಬಾಳನ್ನು ಬೆಳೆಸಿದ ಚೇತನ ನಮ್ಮ ಅಪ್ಪಾಜಿಯವರು. ಸದಾ ಕ್ರಿಯಾಶಾಲಿಯಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದರು. ಕಷ್ಟಗಳಲ್ಲಿ ನುಂಗಿ ನೀರು ಕುಡಿದವರು. ಅವರಿಗೆ ಜನ್ಮತ ಒಂದು ದೇಣಿಗೆ, ಅಸಂಖ್ಯಾತ ಜನರಿಗೆ ನೆರಳು ನೀಡಿದ ಆಲದ ಮರ ಅವರು. ಅವರು ಗಟ್ಟಿಯಾದ ಧಾರ್ಮಿಕ ನಂಬಿಕೆಯುಳ್ಳವರು, ಆದರೆ ಅದೇ ಸಮಯದಲ್ಲಿ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡಿದವರು. ಎಲ್ಲ ಸಮುದಾಯಗಳಲ್ಲಿ ಒಂದೇ ಮನಸ್ಸಿನಂತೆ ನೋಡಿದವರು. ಶಿವಶಕ್ತಿ, ಶಿವಭಕ್ತಿ, ಆತ್ಮಶಕ್ತಿ, ಮಾನವ ಸೇವೆ ಅವರ ಧಾನ್ಯ. ಸಾಮಾಜಿಕ ಹರಿಕಾರ ಕ್ಷೇತ್ರಗಳಲ್ಲಿ ಕ್ರಾಂತಿಕ ರಾಯಭಾರಿ, ಆಧ್ಯಾತ್ಮಿಕ ಮೇರು ಶಿಖರ ಎಂಬಂತೆ ಬದುಕಿನ ನಮ್ಮ ಅಪ್ಪಾಜಿ ದಾವಣಗೆರೆ ಸಮುದ್ರ ಅಭಿವೃದ್ಧಿಯ ರಾಜಕಾರಣಿಗಳು. ಇಂದು ಇಲ್ಲಿ ಆಗಿಸಿದ ಅಪ್ಪಾಜಿಯ ಆತ್ಮಶಾಂತಿಗೆ ಪ್ರಾರ್ಥಿಸಿದ ಹಾಗೂ ನಮಗೆ ಮಾರ್ಗದರ್ಶನ ನೀಡಿದ ಎಲ್ಲ ರಾಜಕೀಯ ನಾಯಕರಿಗೆ, ಆಶೀರ್ವಚನ ನೀಡಿದ ಎಲ್ಲ ಪೂಜ್ಯ ಮಠಾಧೀಶ ಯತೀಂದ್ರರಿಗೆ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಈ ದುಃಖದ ಹೊತ್ತಿನಲ್ಲಿ ಧೈರ್ಯವಾಗಿ ನಿಂತು ತಂದೆಯ ಆದೇಶಗಳನ್ನು ಉಳಿಸಿಕೊಂಡು ಬಂದಿದ್ದಕ್ಕಾಗಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ವಂದನೆಗಳು. ದಾವಣಗೆರೆ ಜನತೆಗೆ ನಾನು ಈ ವೇದಿಕೆಯನ್ನು ಒಂದು ಮಾತು ಹೇಳುತ್ತೇನೆ. ನನ್ನ ತಂದೆ ನಡೆದು ಹೋದ ದಾರಿ ಸುಲಭ ದಾರಿಯಲ್ಲ, ಆದರೆ ಸತ್ಯದ ದಾರಿ. ಈ ದಾರಿಯನ್ನು ಮುಂದುವರಿಸುವ ಜವಾಬ್ದಾರಿ ನಮ್ಮೆಲ್ಲರದು. ಅವರು ಸೇವೆಯೇ ಪರಂಪರೆಯನ್ನಷ್ಟು ಬಲವಾಗಿ, ಇನ್ನಷ್ಟು ನಿರ್ಧಾತ್ಮಕವಾಗಿ ಮುಂದಕ್ಕೆ ಕೊಂಡೊಯ್ಯುವುದು ಎಂಬ ವಚನಗಳು ನಿಮಗೆ ನೀಡುತ್ತೇನೆ. ನಿಮ್ಮ ಪ್ರೀತಿಯ, ನಿಮ್ಮ ಆಶೀರ್ವಾದವೇ ನಮಗೆ ಶಕ್ತಿ. ಪೂಜ್ಯ ಅಪ್ಪಾಜಿಯವರೇ, ನಿಮ್ಮ ಬದುಕು ನಮಗೆ ಆದರ್ಶ ಸ್ಫೂರ್ತಿ ಹಾಗೂ ದಾರಿದೀಪ. ನಿಮ್ಮ ಕಾಯಕವೇ ನಿಮಗೆ ಕೈಲಾಸವಾಗಲಿ, ನಿಮ್ಮ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಪರಮಸಿದ್ಧ ಪೂಜಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.